ಹಾಯ್ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಬಹಳ ಮುಖ್ಯ ವಿಷಯದ ಬಗ್ಗೆ. ಮದುವೆಯಾದ ನಂತರ ಅಥವಾ ಫ್ಯಾಮಿಲಿಯನ್ನು ಆರಂಭಿಸಲು ಯೋಚಿಸಿದಾಗ ಬಹಳ ಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತದೆ. ಅದು ಏನೆಂದರೆ, ನನಗೆ ಬೇಗ ಗರ್ಭಧಾರಣೆ ಆಗಲು ಏನು ಮಾಡಬೇಕು, ಅಥವಾ ಬೇಗ ಪ್ರೆಗ್ನೆನ್ಸಿ ಆಗಲು ಏನು ಮಾಡಬೇಕು ಅಂತ. ಕೆಲವರು ತಿಂಗಳುಗಳ ಕಾಲ ಪ್ರಯತ್ನ ಮಾಡ್ತಾರೆ, ಆದರೂ ಫಲಿತಾಂಶ ಸಿಗೋದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನೆಂದರೆ, ಯಾವುದು ಸರಿಯಾದ ವಿಧಾನ, ಯಾವ ತಪ್ಪುಗಳನ್ನು ನಾವು ಮಾಡ್ತಿದ್ದೀವಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತದೆ. ಲಾಸ್ಟ್ವರೆಗೂ ವಿಡಿಯೋವನ್ನು ನೋಡಿ. ಮೊದಲಿಗೆ ನಾವು ಬೇಸಿಕ್ ಅರ್ಥ ಮಾಡಿಕೊಳ್ಬೇಕು. ಅದು ಏನೆಂದರೆ, ಮಹಿಳೆಯ ದೇಹದಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಹೊರಬರುತ್ತದೆ. ಅಂಡಾಣು ಎಂದರೆ ಎಗ್. ಇದನ್ನೇ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಮತ್ತು ಪುರುಷನ ಸ್ಪರ್ಮ್ ಈ ಅಂಡಾಣುವನ್ನು ಸೇರುತ್ತದೆ, ಆಗಲೇ ಗರ್ಭಧಾರಣೆ ಆಗುತ್ತದೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಸರಿಯಾದ ಸಮಯದಲ್ಲಿ ಈ ಪ್ರಕ್ರಿಯೆ ನಡೆಯಬೇಕು. ಇದೀಗ ಬಹಳ ಮುಖ್ಯವಾದ ವಿಷಯವೇನೆಂದರೆ, ಯಾವ ಸಮಯದಲ್ಲಿ ಪ್ರಯತ್ನ ಮಾಡಬೇಕು. ಒಬ್ಬ ಮಹಿಳೆಯ ಪೀರಿಯಡ್ ಸೈಕಲ್ 28 ದಿನ ಇದ್ದರೆ, ಅಂದರೆ ಪ್ರತಿಯೊಬ್ಬ ಮಹಿಳೆಯ ಪೀರಿಯಡ್ ಸೈಕಲ್ ಒಂದೊಂದು ಥರ ಇರ್ತದೆ. ಆದರೆ 28 ದಿನ ಒಬ್ಬ ಮಹಿಳೆಯ ಪೀರಿಯಡ್ ಸೈಕಲ್ ಇದ್ದರೆ, 12ನೇ ದಿನದಿಂದ 16ನೇ ದಿನದವರೆಗೆ ಪ್ರಯತ್ನ ಮಾಡಿದರೆ ಅತ್ಯಂತ ಉತ್ತಮ ಸಮಯವಿದು. ಇದನ್ನೇ ಫರ್ಟಿಲೋ ವಿಂಡೋ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಕನ್ಸೆಪ್ಷನ್ ಚೇಂಜಸ್ ಹೆಚ್ಚು ಇರುತ್ತದೆ. ಆದರೆ ಎಲ್ಲರಿಗೂ ಈ ಪೀರಿಯಡ್ ಸೈಕಲ್ ಸೇಮ್ ಇರೋದಿಲ್ಲ. ಇರೆಗ್ಯುಲರ್ ಪೀರಿಯಡ್ ಇದ್ದರೆ ಓವ್ಯುಲೇಷನ್ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತದೆ. ಇದೀಗ ನಾವು ನೋಡೋದು ಏನೆಂದರೆ, ಆಹಾರ. ಸರಿಯಾದ ಆಹಾರ ತುಂಬ ಮುಖ್ಯ. ಹಣ್ಣುಗಳು, ಸೇಬು, ಬಾಳೆಹಣ್ಣು, ತರಕಾರಿ, ಹಸಿರು ಸೊಪ್ಪು, ಹಾಲು, ಮೊಸರು ಇದು ಮಗುವಿನ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ. ಆದರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗದವರೆಗೂ ಈ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿದರೆ ಉತ್ತಮ. ಮತ್ತು ಸ್ಟ್ರೆಸ್ ಹೆಚ್ಚು ಇದ್ದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಸ್ವಲ್ಪ ಡಿಲೇ ಆಗುತ್ತದೆ. ಆದ್ದರಿಂದ ಡೈಲಿ ವಾಕ್ ಮಾಡಿ, ಯೋಗ, ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಆಗ ಇಂಪಾರ್ಟೆಂಟ್ ವಿಷಯ ಏನೆಂದರೆ, ನಿದ್ದೆ ಕೂಡ ಒಂದು ಮುಖ್ಯವಾದ ವಿಷಯ. ಹಾಗೂ ನಿಮಗೇನಾದರೂ ಸ್ಮೋಕಿಂಗ್, ಆಲ್ಕೋಹಾಲ್ ಹ್ಯಾಬಿಟ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಹೆಚ್ಚು ಜನ ಏನೆಂದರೆ, ಗಂಡನ ಕಡೆ ಗಮನ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್ನನ್ನು ಕನ್ಸಲ್ಟ್ ಮಾಡುವುದು ಮುಖ್ಯ. ಒಂದು ವರ್ಷ ಪ್ರಯತ್ನ ಮಾಡಿದರೂ ಆಗದಿದ್ದರೆ, ಪೀರಿಯಡ್ಸ್ ಇರೆಗ್ಯುಲರ್ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ತಕ್ಷಣ ಡಾಕ್ಟರ್ನನ್ನು ನೋಡಬೇಕು. ಒಂದು ವಿಷಯ ಏನೆಂದರೆ, ಈ ಗರ್ಭಧಾರಣೆ ಎಂಬುದು ಒಂದೇ ದಿನದಲ್ಲಿ ಆಗೋದಿಲ್ಲ, ಅಥವಾ ಹೋಮ್ ರೆಮಿಡಿ 100% ವರ್ಕ್ ಆಗೋದಿಲ್ಲ. ಇದು ಎಲ್ಲ ತಪ್ಪು. ಸತ್ಯ ಏನೆಂದರೆ, ಇದು ನ್ಯಾಚುರಲ್ ಪ್ರೊಸೆಸ್ಗೆ ಸಮಯ ಬೇಕು. ಆದ್ದರಿಂದ ಗರ್ಭಧಾರಣೆ ಒಂದು ಸಹಜ ಪ್ರಕ್ರಿಯೆ.
ಆತುರ ಬೇಡ, ಸರಿಯಾದ ಮಾಹಿತಿ ಇದ್ದರೆ ಸಾಕು. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಥವಾ ಡೌಟ್ ಏನಾದರೂ ಇದ್ದರೆ ಕ್ಲಾರಿಫೈ ಮಾಡಿಕೊಳ್ಳಿ.